ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸ ನಮಗೆ ಯಾವಾಗ ಪ್ರಾರಂಭ ಯಾವಾಗ ಕೊನೆಗೊಳ್ಳುತ್ತೆ, ಈ ಒಂದು ಮಾಸದಲ್ಲಿ ನಾವು ಏನೇನೆಲ್ಲವನ್ನು ಮಾಡಬೇಕು, ಈ ರೀತಿಯಾಗಿ ಮಾಡಿದಾಗ ನಮಗೆ ಏನೇನೆಲ್ಲ ಒಂದು ಪ್ರಯೋಜನಗಳಿದೆ, ಏನೇನೆಲ್ಲ ಒಂದು ಧಾರ್ಮಿಕ ಕೆಲಸಗಳನ್ನು ಮಾಡಿದಾಗ ನಮಗೆ 100ಕ್ಕೆ 100ರಷ್ಟು ಫಲಿತಾಂಶ ಅನ್ನುವಂಥದ್ದು ಸಿಗುತ್ತೆ. ಅತಿ ಶೀಘ್ರ ಫಲಗಳು ಯಾವ ಕೆಲಸದಿಂದ ಸಿಗುತ್ತೆ, ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಇದು ಸಾಕ್ಷಾತ್ ಪರಮೇಶ್ವರ ತಾಯಿ ಪಾರ್ವತಿ ದೇವಿಗೆ ಹೇಳಿರುವಂಥ ಒಂದು ವ್ರತದ ಸಣ್ಣದಾಗಿ ಒಂದು ಚುಟುಕಾಗಿ ಒಂದು ಕಥೆ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಈ ಮಾಘ ಮಾಸ ನಮಗೆ ಪ್ರಾರಂಭವಾಗೋದು ಕೆಲವೊಬ್ಬರು ಪೌರ್ಣಮಿಯಿಂದ ಗಣನೆಗೆ ತೆಗೆದುಕೊಳ್ತಾರೆ, ಕೆಲವೊಬ್ಬರು ಅಮಾವಾಸ್ಯೆಯಿಂದ ಗಣನೆಗೆ ತೆಗೆದುಕೊಳ್ತಾರೆ. ಅವರವರ ಒಂದು ಮನೆಯ ಪದ್ಧತಿಗೆ ಬಿಟ್ಟಿರುವಂಥದ್ದು. ಮಾಘ ಮಾಸದಲ್ಲಿ ಏನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಸಾಕ್ಷಾತ್ ಪರಮೇಶ್ವರ ಪಾರ್ವತಿ ದೇವಿಗೆ ಹೇಳಿದ್ದು ಏನಂತಂದರೆ, ಇವಾಗ ಮಕರ ಸಂಕ್ರಮಣ ಅಂಥದ್ದು ನಮಗೆ ಆಗುತ್ತಲ್ವ, ಆ ಒಂದು ಮಕರ ಸಂಕ್ರಮಣದಲ್ಲಿ ಸೂರ್ಯನ ಒಂದು ಪ್ರವೇಶ ಅನ್ನುವಂಥದ್ದು ಆಗುತ್ತೆ. ಹಾಗಾಗಿ ಆ ಒಂದು ಸಮಯವನ್ನು ಗಣನೆಗೆ ತೆಗೆದುಕೊಂಡು ಕೆಲವೊಬ್ಬರು ಮಾಘ ಮಾಸವನ್ನು ಮಾಡ್ಕೊಳ್ತಾರೆ. ಮತ್ತು ಈ ಮಾಘ ಮಾಸದ ವ್ರತವನ್ನು ಸಹ ಮಾಡ್ಕೊಳ್ತಾರೆ. ವ್ರತ ನಮ್ಮ ಕೈನಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದರೂ ಕೂಡ ನಾವು ಮಾಘ ಮಾಸವನ್ನು ಆಚರಣೆಯನ್ನು ಮಾಡ್ಕೊಳ್ಬೇಕು ಅನ್ನೋವಂಥವ್ರು ಸರಳವಾಗಿ ಸಿಂಪಲಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಳಿ. ಅದರಲ್ಲಿ ನಮಗೆ 100 ಅಶ್ವಮೇಧ ಯಾಗ ಮಾಡಿರುವಂಥ ಫಲಗಳು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಪಾರ್ವತಿ ದೇವಿಗೆ ಪರಮೇಶ್ವರ ಹೇಳಿರುವಂಥದ್ದು ಏನಂತಂದರೆ, ಸೂರ್ಯ ಉದಯಕ್ಕೆ ಮುಂಚೆನೇ ನಮ್ಮದು ಸ್ನಾನಾದಿಗಳು ಆಗಿಬಿಡಬೇಕು. ಸ್ನಾನ ಅಂತಂದರೆ ನಾವು ಮಣ್ಣಿನಲ್ಲಿ ಮಾಡುವಂಥ ಸ್ನಾನ ಅಲ್ಲ ಸ್ನೇಹಿತರೆ. ಮಾಘ ಸ್ನಾನ ಅಂತಂದರೆ ನಮಗೆ ಒಂದು ನದಿ ಸ್ನಾನ, ಹೊಳೆಯ ಸ್ನಾನ, ಒಂದು ಕೆರೆ ಸ್ನಾನ, ಬಾವಿಯ ಸ್ನಾನ ಮತ್ತು ತೀರ್ಥ ಕ್ಷೇತ್ರಗಳಿಗೆ ಹೋಗಿರುವಂಥ ಒಂದು ಅಲ್ಲಿ ನಾವು ಹೊಳೆಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಅಲ್ಲಿ ಸೂರ್ಯ ಉದಯಕ್ಕೆ ಮುಂಚೆನೇ ನಾವು ನದಿ ಸ್ನಾನಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಇಲ್ಲ ನಮಗೆ ಇದು ನದಿ ಸ್ನಾನ ಮತ್ತು ಬಾವಿ ಸ್ನಾನ ಯಾವುದೂ ನಮ್ಮ ಕೈನಲ್ಲಿ ನಮಗೆ ಅದು ಹೋಗೋದಕ್ಕೆ ಆಗೋದಿಲ್ಲ ಅನ್ನೋವಂಥವ್ರು, ನಮ್ಮ ಒಂದು ಹಸುವು ಏನು ಇರುತ್ತಲ್ವ ಆ ಥರ ಒಂದು ಪಾದ ಮುಳುಗೋಷ್ಟು ನೀರಿದ್ರೂ ಸಹ ನೀವು ಅಲ್ಲೂ ಸ್ನಾನ ಮಾಡಿದ್ರೂ ಸಹ ನಿಮಗೆ ಮಾಘ ಮಾಸದ ಸ್ನಾನ ಒಂದು ಪೂಜಾ ಪುಣ್ಯ ಫಲ ಅನ್ನುವಂಥದ್ದು ಸಿಗುತ್ತೆ ಅಂತಲೇ ಹೇಳಬಹುದು. ನೀವು ಇಲ್ಲ ಕಲ್ಯಾಣಿಗಳಿರುತ್ತೆ, ನಾಗರ ಕಟ್ಟೆಗಳಿರುತ್ತೆ, ಅಲ್ಲೂ ಸಹ ಈ ಒಂದು ಮಾಘ ಮಾಸದಲ್ಲಿ ನೀರನ್ನು ಹಾಕ್ತಾ ಇರ್ತಾರೆ. ಮತ್ತು ಕಲ್ಯಾಣಿಯಲ್ಲೂ ಕೂಡ ಮುಳುಗಿ ಬರೋವಂಥ ಒಂದು ಪದ್ಧತಿ ಇರುತ್ತೆ. ಈ ಮಾಘ ಮಾಸದಲ್ಲಿ ಕೆಲವೊಂದು ಕಡೆಗೆ ಈ ಒಂದು ದೇವಸ್ಥಾನದ ಕಲ್ಯಾಣಿಗಳಿರುತ್ತಲ್ವ ಅಲ್ಲಿ ಸ್ನಾನವನ್ನು ಮಾಡ್ಕೊಂಡು ಬಂದು ದೇವರ ಒಂದು ದರ್ಶನಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ನೀವು ಅಂಥಲ್ಲಿಯೂ ಸಹ ನೀವು ಹೋಗಿ ಮಾಡಿಕೊಂಡು ಬರೋದ್ರಿಂದ, ನೀವು ದೇವರ ಒಂದು ದರ್ಶನವನ್ನು ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಲಾಭಗಳಿದೆ. ಏನು ನಮಗೂ ಲಾಭಗಳಿದೆ ಅನ್ನೋದ್ರೆ ನೋಡಿ, ತುಂಬ ಜನಕ್ಕೆ ಚರ್ಮ ವ್ಯಾಧಿ ಅನ್ನೋವಂಥದ್ದು ಇರುತ್ತೆ, ಮತ್ತು ನರ ದೌರ್ಬಲ್ಯ ಅನ್ನೋವಂಥದ್ದು ಇರುತ್ತೆ. ಕೆಲವೊಂದು ಜನಕ್ಕೆ ತುಂಬ ಎಷ್ಟೇ ಹಾಸ್ಪಿಟ್ಲ್ಗಳಿಗೆ ತೋರಿಸಿದ್ರು ಕೂಡ ವಾಸಿ ಆಗ್ತಾ ಇರೋವಂಥ ಕಾಯಿಲೆಗಳಿರುತ್ತೆ. ಅವ್ರಿಗೆ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಮತ್ತು ಪದೇ ಪದೇ ಕಾಯಿಲೆಯನ್ನು ಬೀಳ್ತಾ ಇರ್ತಾರೆ. ಅಂಥವರು ಸಹ ಈ ಒಂದು ಮಾಸದಲ್ಲಿ ಹೋಗಿ ಮಾಘ ಸ್ನಾನವನ್ನು ಮಾಡಿಕೊಂಡು ನೀವು ದೇವರ ಒಂದು ದರ್ಶನವನ್ನು ಮಾಡ್ಕೊಳ್ಬೇಕು. ಅದು ಸೂರ್ಯ ಉದಯಕ್ಕೆ ಮೊದಲಿಗೆ ನೀವು ಈ ಒಂದು ದೇವರ ದರ್ಶನವನ್ನು ಮಾಡಿದ್ದೆ ಆದರೆ ನಿಮಗೆ ನಿಮ್ಮ ದೇಹದಲ್ಲಿರುವಂಥ ರೋಗ ರುಜಿನಗಳೆಲ್ಲ ದೂರವಾಗುತ್ತೆ ಅನ್ನೋದು ಸಾಕ್ಷಾತ್ ಪರಮೇಶ್ವರನೇ ತಿಳಿಸಿದ್ದಾನೆ. ಮತ್ತು ಪಾರ್ವತಿ ದೇವಿ ಅತಿ ಶೀಘ್ರವಾಗಿರುವಂಥ ಒಂದು ಅವರು ಕಥೆ ರೂಪದಲ್ಲಿ ತಿಳಿಸ್ತೆ ಅಂತ ನಾನು ನಿಮಗೆ ಮುಂದೆ ಹೇಳಿದ್ನಲ್ವ, ಅವರು ಪಾರ್ವತಿ ದೇವಿ ಅತಿ ಶೀಘ್ರವಾಗಿ ನನಗೆ ಫಲ ಬೇಕು ಅಂಥ ಒಂದು ವ್ರತವನ್ನು ತಿಳಿಸ್ಕೊಡಿ ಪರಮೇಶ್ವರ ಅಂತ ಕೇಳಿದಾಗ, ಆವಾಗ ಪರಮೇಶ್ವರ ತಿಳಿಸಿರುವಂಥದ್ದು, ಇವಾಗ ಮಕರ ಸಂಕ್ರಮಣ ಆದ ನಂತರದಲ್ಲಿ ಸೂರ್ಯನ ಉದಯಕ್ಕೂ ಮುಂಚೆನೇ ಯಾರೆಲ್ಲ ಸ್ನಾನವನ್ನು ಮಾಡಿಕೊಂಡು ನನ್ನ ದರ್ಶನವನ್ನು ಪಡಿತಾರೋ ಅವ್ರು ಎಂಥದ್ದೇ ಒಂದು ಶಾಪಗಳಿದ್ರೂ ಕೂಡ ಆ ಶಾಪದಿಂದ ನಾನು ಮುಕ್ತಿಯನ್ನು ಮಾಡ್ತೀನಿ. ಅವ್ರಿಗೆ ಎಂಥದ್ದೇ ಒಂದು ರೋಗ ರುಜಿನಗಳಿದ್ರೂ ಅದನ್ನು ದೂರ ಮಾಡ್ತೀನಿ. ಅವರ ಮನೆಯಲ್ಲಿ ಎಂಥದ್ದೇ ಒಂದು ಕಡು ಬಡತನ ಇದ್ದರೂ ಕೂಡ ಅದನ್ನು ನಾನು ದೂರವನ್ನು ಮಾಡ್ತೀನಿ ಅಂತೇಳಿ ಸಾಕ್ಷಾತ್ ಪರಮೇಶ್ವರನೇ ಪಾರ್ವತಿ ದೇವಿಗೆ ತಿಳಿಸಿರುವಂಥದ್ದು. ಒಬ್ಬರು ಋಷಿಮಣಿಗಳು ಒಂದು ಶಾಪಕ್ಕೆ ತುತ್ತಾಗಿರ್ತಾರೆ. ಅವರಿಗೆ ಒಂದು ನಾಯಿಯ ಮೂತಿ ಅನ್ನುವಂಥದ್ದು ಬಂದಿರುತ್ತೆ. ಅವರೂ ಸಹ ಈ ಮಾಘ ಮಾಸದಲ್ಲಿ ಋಷಿಮುನಿಗಳಂದರೆ ಅವರು ತಪಸ್ಸು ಅದು ಇದರಲ್ಲಿ ಮಾಡ್ತಾ ಇರ್ತಾರಲ್ವ, ಅವರು ಈ ಒಂದು ಮಾಘ ಮಾಸದಲ್ಲಿ ಸ್ನಾನವನ್ನು ಮಾಡಿದಾಗ ಅವರಿಗೆ ಆ ಒಂದು ರೂಪದಿಂದ ಮುಕ್ತಿ ಅನ್ನುವಂಥದ್ದು ಸಿಗುತ್ತೆ. ಒಂದು ಪೀಡೆ ಪಿಶಾಚಿ ಕೂಡ ಈ ಒಂದು ಮಾಘ ಮಾಸದಲ್ಲಿ ಸ್ನಾನವನ್ನು ಮಾಡಿಕೊಂಡು ದೇವರ ಒಂದು ದರ್ಶನವನ್ನು ಪಡೆದಾಗ ಆ ಒಂದು ಯುವತಿಗೆ ಒಳ್ಳೆಯ ಒಂದು ರೂಪ ಅನ್ನುವಂಥದ್ದು ಸಿಗುತ್ತೆ ಅನ್ನೋದು ಇದು ಪುರಾಣಗಳಲ್ಲಿ ಉಲ್ಲೇಖವಿದೆ. ನೀವು ಮಾಘ ಮಾಸದ ವ್ರತ ಅಂತ ಕೇಳಿದರೂ ಕೂಡ ನಿಮಗೆ
ಎಲ್ಲ ಗಂದಿಗೆಗಳಲ್ಲಿ ಬುಕ್ ಸ್ಟೋರ್ಗಳಲ್ಲಿ ಸಹ ಸಿಗುತ್ತೆ. ಅದರಲ್ಲಿ ನಿಮಗೆ ತುಂಬ ಕಥೆಗಳನ್ನು ಸಹ ವಿವರಿಸಿದ್ದಾರೆ, ನೀವು ಖಂಡಿತವಾಗ್ಲೂ ತಿಳ್ಕೋಬಹುದು. ಈ ಒಂದು ಮಾಘ ಮಾಸದ ಸ್ನಾನ ಮತ್ತು ದಾನಕ್ಕೆ ತುಂಬ ಅಂದರೆ ತುಂಬ ಒಂದು ಪ್ರಾಮುಖ್ಯತೆ ಇದೆ. ನೀವು ಶನಿ ದೇಶ ನಡೀತಾ ಇದೆ ಅಂದರೆ ಈ ಒಂದು ಮಾಘ ಮಾಸದಲ್ಲಿ ಬರುವಂಥ ಒಂದು ಶನಿವಾರನಾದರೂ ಎಳ್ಳಿನಿಂದ ಮಾಡಿರುವಂಥ, ನಾವು ಕರೆ ಎಳ್ಳನ್ನು ಕೊಟ್ಟರೆ ಯಾರೂ ಸಹ ತೆಗೆದುಕೊಳ್ಳೋದಿಲ್ಲ. ಒಂದು ಎಳ್ಳಿನಿಂದ ಪುಳಿಯೋಗರೆ ಆಗಿರಬಹುದು, ಎಳ್ಳುಂಡೆ ಆಗಿರಬಹುದು, ಎಳ್ಳನ್ನು ಬಳಸಿ ಏನೇ ಒಂದು ಬಿಳೆದಾಗಿರ್ಬೋದು ಕರೆದು ಕೊಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಎಳ್ಳನ್ನು ಬಳಸಿ ನೀವು ಏನಾನ ಒಂದು ಲಡ್ಡು ಆಗಿರ್ಬೋದು, ಏನು ನಿಮ್ಮ ಕೈಯಲ್ಲಿ ಸಾಧ್ಯ ಇದೆಯೋ ಅದನ್ನು ಬಳಸಿ ನೀವು ದೇವಸ್ಥಾನಗಳಲ್ಲಿ ಇಲ್ಲ ಅಂದರೆ ಯಾರಿಗಾನ ಇವಾಗ ನಿರ್ಗತಿಕರಿಗೆ ಕೊಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು. ಈ ಸಮಯದಲ್ಲಿ ತುಂಬ ಚಳಿ ಇರೋ ಕಾರಣದಿಂದ ನೀವು ಬ್ಲ್ಯಾಂಕೆಟ್ ಆಗಿರ್ಬೋದು, ಬೆಡ್ಶೀಟ್ ಆಗಿರಬಹುದು, ಇಲ್ಲ ಅಂತಂದರೆ ಚಕ್ಕಿಗಳಾಗಿರ್ಬೋದು, ಅವ್ರಿಗೆ ಊಟವನ್ನು ಕೊಡಿಸೋದ್ರಿಂದ ಸಹ ನಿಮಗೆ ತುಂಬ ಅಂದರೆ ತುಂಬ ಒಂದು ಒಳ್ಳೆಯದಾಗುತ್ತೆ. ಈ ಒಂದು ಮಾಘ ಮಾಸದಲ್ಲಿ ಊಟಕ್ಕೆ ತುಂಬ ಅಂದರೆ ತುಂಬ ಒಂದು ಪ್ರಾಮುಖ್ಯತೆ ಇದೆ. ಮತ್ತು ಎಳ್ಳಿನಿಂದ ಯಾವುದೇ ಒಂದು ಪದಾರ್ಥವನ್ನು ಸಹ ನೀವು ಕೊಡಬಹುದು. ಮನೆಯಲ್ಲೂ ಸಹ ಅಷ್ಟೇ, ನೀವು ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ಬೆಳಗ್ಗೆ ಸೂರ್ಯ ಉದಯಕ್ಕೂ ಮುಂಚೆನೇ ನೀವು ಸ್ನಾನವನ್ನು ಮಾಡಿಕೊಂಡು, ನಿಮಗೆ ಸಮುದ್ರ ಸ್ನಾನ ಮಾಡೋದಕ್ಕೆ ಆಗಿಲ್ಲ ಅನ್ನೋವಂಥವ್ರು ನಿಮ್ಮ ಸ್ನಾನದ ನೀರಿಗೆ ಸ್ವಲ್ಪ ಗಂಜಳ, ಸ್ವಲ್ಪ ರೋಸ್ ವಾಟರ್ ಮತ್ತು ಕಲ್ಲುಪ್ಪನ್ನು ಹಾಕಿ ಸ್ನಾನವನ್ನು ಮಾಡಿಕೊಂಡು ಬೆಳಗ್ಗೆ ಸೂರ್ಯ ಹಸ್ತಕ್ಕೆ ಮುಂಚೆನೇ ನೀವು ನಿಮ್ಮ ಮನೆಗೆ ದೇವರ ಪೂಜೆಯನ್ನು ಸಲ್ಲಿಸಿಬಿಟ್ಟು ಧೂಪ ದೀಪ ನೈವೇದ್ಯ ಮಾಡಿ ಆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರನನ್ನು ನೆನೆದಿದ್ದೇ ಆದರೆ ನಿಮಗೂ ಸಹ ಈ ಒಂದು ಮಾಘ ಮಾಸದ ವ್ರತ ಮಾಡಿಲ್ಲ ಅಂದರೂ ಕೂಡ ಈ ರೀತಿ ಮಾಡೋದ್ರಿಂದ ಕೂಡ ನಿಮಗೂ ಕೂಡ ಒಂದು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಏನಾನ ಒಂದು ನಿಮ್ಮನೇಲಿ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ದೂರವಾಗುತ್ತೆ. ಆ ಒಂದು ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಅನ್ನೋವಂಥದ್ದು ಸಿಗುತ್ತೆ ಅಂತಲೇ ಹೇಳಬಹುದು. ಖಂಡಿತವಾಗ್ಲೂ ಈ ಮಾಘ ಮಾಸ ಮುಗಿಯೋಷ್ಟೊತ್ತಿಗೆ ಒಂದು ದಿವಸ ನಂತರ ಸ್ನಾನವನ್ನು ಮಾಡ್ಕೊಳ್ಳಿ.